ಅದು ಫಲಪ್ರದಾಯಿನಿ ಪಾರ್ವತಿ ದೇವಿಯ ಅಖಂಡ ಮಹಾಯಾಗ. ಈ ಯಾಗವನ್ನ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥಕ್ಕಾಗಿ ಸತತ 48 ಗಂಟೆಗಳ ಕಾಲ ಅಲ್ಲಿ ನೆರವೇರಿಸಲಾಯಿತು. ಹಾಗಾದ್ರೆ ಈ ಯಾಗ ನಡೆದಿದ್ದು ಎಲ್ಲಿ? ಈ ಯಾಗದ ವಿಶೇಷತೆ ಏನು ಅಂತ ತೋರಿಸ್ತೀವಿ ನೋಡಿ. ಹೌದು, ಇಂಥದ್ದೊಂದು ಮಹಾಯಾಗ ನಡೆದಿದ್ದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿ. ವಿಶ್ವದಲ್ಲಿ ಆಗುತ್ತಿರುವ ವಿನಾಶಕಾರಿ ಬೆಳವಣಿಗೆಗಳ ಬಗ್ಗೆ ಆಶ್ರಮದ ಪೀಠಾಧಿಪತಿ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಕೆಲ ದಿನಗಳ ಹಿಂದೆ ಆತಂಕ ವ್ಯಕ್ತಪಡಿಸಿದರು. ಅದರ ಭಾಗವಾಗಿ ಆಶ್ರಮದಲ್ಲಿ ಸತತ 48 ಗಂಟೆಗಳ ಕಾಲ ಅತ್ಯಂತ ಶಕ್ತಿಶಾಲಿ ಯಾಗವಾದ ಫಲಪ್ರದಾಯಿನಿ ಪಾರ್ವತಿ ದೇವಿಯ ಮಹಾಯಾಗವನ್ನು ನೆರವೇರಿಸಿದ್ದಾರೆ. ಇನ್ನು ಯಾಗ ಪ್ರಾರಂಭಕ್ಕೂ ಮೊದಲು ಕಾವೇರಿ ನದಿ ತಟದಲ್ಲಿ ಸುಮಂಗಲಿಯರಿಂದ ಗಂಗೆ ಪೂಜೆ, ಗೋಪೂಜೆ, ಆಲಯ ಪ್ರವೇಶ, ನಂತರ ಯಾಗಶಾಲೆಯಲ್ಲಿ ಗಣಪತಿ ಪೂಜೆ, ಕಳಸ ಸ್ಥಾಪನೆ ನೆರವೇರಿಸಲಾಯಿತು. ನಂತರ ಅಭಿಜಿನ್ ಮುಹೂರ್ತದಲ್ಲಿ ಫಲಪ್ರದಾಯಿನಿ ಪಾರ್ವತಿ ದೇವಿಯ 48 ಗಂಟೆಗಳ ಕಾಲ ಅಖಂಡ ಬೀಜಾಕ್ಷರಿ ಹೋಮದ ಅಗ್ನಿ ಪ್ರತಿಷ್ಠೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ ನೆರವೇರಿಸಲಾಯಿತು. ನಂತರ ಫಲಪ್ರದಾಯಿನಿ ಪಾರ್ವತಿ ದೇವಿಗೆ ಪ್ರಾತಃ ಕಾಲದ ಅಭಿಷೇಕ, ಪುಷ್ಪಾಲಂಕಾರ ಹಾಗೂ 48 ಗಂಟೆಗಳ ಕಾಲ ಫಲಪ್ರದಾಯಿನಿ ಪಾರ್ವತಿ ದೇವಿ ಬೀಜಾಕ್ಷರಿ ಯಾಗದ ಮಹಾಪೂರ್ಣಾಹುತಿಯನ್ನ ನೆರವೇರಿಸಲಾಯಿತು. ಈ ವೇಳೆ ಯಾಗದಲ್ಲಿ ನಾಡಿನ ಸಂತರು, ಅನೇಕ ಗಣ್ಯರು ಭಾಗವಹಿಸಿದ್ರು. ಇನ್ನು ಹಲವು ಭಕ್ತರು ಕೂಡ ಮಹಾಯಾಗದಲ್ಲಿ ಭಾಗಿಯಾಗಿ ತಮ್ಮ ಮನೋಸಂಕಲ್ಪದೊಡನೆ ದೇವಿಯ ದರ್ಶನ ಪಡೆದು ಕೃತಾರ್ಥರಾದರು. ಇನ್ನು ಈ ಯಾಗದಿಂದ ವಿಶ್ವದಲ್ಲಿ ಶಾಂತಿ ಲಭಿಸಲಿದ್ದು ಸಕಲ ಜೀವರಾಶಿಗಳಿಗೂ ಒಳಿತಾಗಲಿ ಎಂಬ ನಂಬಿಕೆ ಇದೆ.